ಹರೇ ಕೃಷ್ಣ. ಜಯ ಗೋಮಾತಾ, ಜಯ ಗೋಪಾಲ್. ಎಲ್ಲ ರಾಧಾ ಸುರಭಿ ಗೋಮಂದಿರದ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೆ ನನ್ನ ಭಕ್ತಿಭೂಷಣ್ ದಾಸನ ಪ್ರಣಾಮಗಳು. ಎಲ್ಲರಿಗೂ ಗೋಮಾತೆ ಮತ್ತು ಗೋಪಾಲನು ಒಳ್ಳೆಯದು ಮಾಡಲಿ. ಬಂಧುಗಳೇ, ಈಗ ಒಂದು 4-5 ದಿವಸದಿಂದ ನಮ್ಮ ರಾಧಾ ಸುರಭಿ ಗೋಮಂದಿರದಲ್ಲಿ ಒಂದು ಕ್ಯಾಂಪ್ ನಡೆಸಿದ್ದೇವೆ, ಶಿಬಿರ. ಆ ಶಿಬಿರದ ಹೆಸರು ಸ್ವಯಂ ವೈದ್ಯರಾಗಿ, ಅಂದರೆ ನೀವೇ ವೈದ್ಯರಾಗಿ ಅಂತ. ಇವತ್ತಿನ ದಿನ ಯಾಕೆ ಎಲ್ಲರೂ ವೈದ್ಯರಾಗಬೇಕು ಎಂಬುದು ಪ್ರಶ್ನೆ. ಯಾಕೆಪ್ಪ ವೈದ್ಯರಾಗಬೇಕು? ನೋಡಿ, ಶರೀರದಲ್ಲಿ ರೋಗ ಬಂದಾಗ ಅದನ್ನು ಡಯಾಗ್ನೋಸ್ ಮಾಡೋದು, ಕಂಡುಹಿಡಿಯೋದು, ಹೇಗೆ, ಯಾವ ರೋಗ ಹೇಗೆ ಬಂತು ಇದನ್ನು ಕಂಡುಹಿಡಬೇಕಲ್ವ. ಅದು ಗೊತ್ತಿರಬೇಕು ಮನುಷ್ಯರಿಗೆ. ನಮಗೆ ಯಾರಿಗೂ ರೋಗದ ಮೂಲ ಗೊತ್ತಿಲ್ಲ, ರೋಗ ಹೇಗೆ ಬರ್ತದೆ ಎಂಬುದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ರೋಗಿಗಳಾಗ್ತಾ ಇದ್ದೇವೆ. ಸಣ್ಣ ಸಣ್ಣ ರೋಗಕ್ಕೆ ಎಕ್ಸ್ಪರ್ಟ್ ಹತ್ರ ಹೋಗುವುದು ಅದು ಸರಿಯಲ್ಲ. ಮೊದಲೆಲ್ಲ ನಮ್ಮ ಹಿರಿಯವರು ಮನೆಯಲ್ಲೇ ಮದ್ದುಗಳನ್ನು ಮಾಡಿ, ಗಿಡಮೂಲಿಕೆ ಇರಲಿ, ಮನೆಮದ್ದು ಮಾಡಿ ಆ ರೋಗಗಳನ್ನು ಸರಿ ಮಾಡ್ತಾರೆ. ಆಗದಿದ್ದರೆ ಮತ್ತೆ ಎಕ್ಸ್ಪರ್ಟ್ ಹತ್ರ ಹೋಗಬೇಕು, ಹಾಸ್ಪಿಟಲ್ಲಿಗೆ ಅಥವಾ ಡಾಕ್ಟರ್ ಹತ್ರ ಹೋಗಬೇಕು. ಗೊತ್ತಿಲ್ಲದಿತ್ತು ಮತ್ತೆ ಅದಕ್ಕೆ ಮದ್ದು ಮಾಡಬೇಕು, ಅದರಿಂದ ನಾವು ಕ್ಯೂರ್ ಆಗ್ತೇವೆ. ಆಯುರ್ವೇದದಲ್ಲಿ ವಾಗ್ಭಟರು ಹೇಳ್ತಾರೆ, ಅಷ್ಟಾಂಗ ಹೃದಯದಲ್ಲಿ ನಮ್ಮ ರೋಗಗಳನ್ನು ನಾವೇ ಫೈಂಡ್ ಔಟ್ ಮಾಡಿ ಅದನ್ನು ಕ್ಯೂರ್ ಮಾಡಬಹುದು 85%ನಷ್ಟು. ಮತ್ತು ಬಾಕಿ ಎಲ್ಲ ಎಕ್ಸ್ಪರ್ಟ್ ಹತ್ರ ಹೋಗಬೇಕು. ಆದರೆ ನಾವು ಎಲ್ಲದಕ್ಕೆ ಹೋಗ್ತೇವೆ, ಮತ್ತು ಹೋಗಿ ಅಲ್ಲಿ ಏನೇನೋ ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ ನಮ್ಮ ರಾಧಾ ಸುರಭಿ ಗೋಮಂದಿರದಲ್ಲಿ ನಾವು ಇಂಥ ಕ್ಯಾಂಪ್ಗಳನ್ನು ಮಾಡ್ತೇವೆ. ಆನ್ಲೈನ್, ಆಫ್ಲೈನ್ 2 ಕ್ಲಾಸನ್ನು ಮಾಡ್ತೇವೆ. ಈಗ ಇಲ್ಲಿ 3 ಭಾಗ ಆಯುರ್ವೇದದಲ್ಲಿ. ಒಂದನೇದು ರೋಗವನ್ನು ಕಂಡುಹಿಡಿಯುವುದು, ಡಯಾಗ್ನೋಸ್ ಮಾಡೋದು. ಹೇಗೆಪ್ಪ ಡಯಾಗ್ನೋಸ್ ಮಾಡೋದು? ಆಯುರ್ವೇದ ಹೇಳ್ತದೆ, ಸ್ಪರ್ಶೇನ, ಅಂದರೆ ಸ್ಪರ್ಶ ಮಾಡಿ, ನಾಡಿ ನೋಡಿ. ಕೆಲವು ನಾಡಿ ಇದೆ, ಅದರಲ್ಲಿ ಪ್ರಾಣ ನಾಡಿಯನ್ನು ನೋಡಿ ವಾತನ, ಪಿತ್ತನ, ಕಫನ ಬ್ಯಾಲೆನ್ಸ್ ಆಗಿದ, ಇನ್ಬ್ಯಾಲೆನ್ಸ್ ಆಗಿದ ನೋಡುವುದು. ಶರೀರ ಇಡೀ ಕಂಟ್ರೋಲ್ ಆಗೋದು ವಾತ, ಪಿತ್ತ, ಕಫದಿಂದ. ಅದನ್ನು ಹೇಗೆ ಇದೆ ಅಂತ ನೋಡುವುದು ಸ್ಪರ್ಶೇನ. ಇನ್ನೊಂದು ಅದನ್ನೇ ದರ್ಶನೇನ, ಅಂದರೆ ನೋಡಿ. ಕಣ್ಣು, ಮೂಗು, ನಾಲಿಗೆ, ಕಿವಿ, ಉಗುರು, ಶರೀರದ ಅವಯವಗಳನ್ನು ನೋಡಿ, ಮಲ, ಮೂತ್ರ, ಕೂದಲು ಇತ್ಯಾದಿಗಳನ್ನು ನೋಡಿ, ಅಂದರೆ ದರ್ಶನೇನ ನೋಡಿ ಹೇಗೆ ರೋಗವನ್ನು ಕಂಡುಬಿಡುವುದು, ಅಂದರೆ ವಾತನ, ಪಿತ್ತನ, ಕಫನ ಅಂತ. ಇದು 2ನೇ ಡಯಾಗ್ನೋಸ್, ದರ್ಶನೇನ, ಸ್ಪರ್ಶೇನ. ಇನ್ನೊಂದು ಪ್ರಶ್ನೇನ, ಪ್ರಶ್ನೆ ಕೇಳಿ. ಆಯುರ್ವೇದದಲ್ಲಿ ಅದನ್ನು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ ಹೇಗೆ ರೋಗಗಳು ಹರಡುತ್ತದೆ, ಅದು ವೃದ್ಧಿ ಹೇಗೆ ಆಗ್ತದೆ, ಸ್ಪ್ರೆಡ್ ಹೇಗೆ ಆಗ್ತದೆ, ಹೇಗೆ ಅದು ಇನ್ನೊಂದು ಪಾರ್ಟ್ಸಿಗೆ ಹೋಗ್ತದೆ. ಅದನ್ನೆಲ್ಲ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಸುಲಭ ಅದನ್ನು ತಿಳ್ಕೊಳ್ಳೋದು. ಇದು ದೊಡ್ಡ ಜ್ಞಾನ ಇಲ್ಲ. ಆದ್ದರಿಂದ ಅಲ್ಲಿ ಪ್ರಶ್ನೆ ಕೇಳಿ. ಹೊಟ್ಟೆ ನೋವಾಗ್ತದಾ, ತಲೆ ತಿರುಗ್ತದ, ಕಣ್ಣು ಉರಿ ಬರ್ತದ, ಮಲಮೂತ್ರ ಉರಿ ಬರ್ತದ, ಇದನ್ನೆಲ್ಲ ಕೇಳ್ಬೋದು ನಾವು. ಸಿಂಪಲ್, ದೊಡ್ಡ ವಿಷಯ ಇಲ್ಲ. ಅದರಿಂದ ದರ್ಶನೇನ, ಪ್ರಶ್ನೇನ, ಸ್ಪರ್ಶೇನ ಈ 3 ರೀತಿಯಲ್ಲಿ ಡಯಾಗ್ನೋಸ್ ಮಾಡೋದು. 2ನೇದು ಆ ರೋಗ ಯಾವುದು, ಅಂದರೆ ಈಗ ವಾತದ ಬಗ್ಗೆ, ಪಿತ್ತದ ಬಗ್ಗೆ, ಕಫದ ಬಗ್ಗೆ ತಿಳ್ಕೊಳ್ಳೋದು. 3 ದೋಷಗಳಿರೋದು. ಅದು ಬ್ಯಾಲೆನ್ಸ್ ಆದರೆ ಸರಿ ಇರ್ತೇವೆ, ಇನ್ಬ್ಯಾಲೆನ್ಸ್ ಆದರೆ ನಾವು ರೋಗಿ ಆಗ್ತೇವೆ ಅಲ್ವಾ. ಆದ್ದರಿಂದ ಅದನ್ನು ತಿಳಿಯೋದು. ಯಾವುದು? ವಾತದ ಬಗ್ಗೆ ತಿಳಿಯುವುದು. ವಾತ ಬಿಗಡಾಯಿಸಿದರೆ ಏನಾಗ್ತದೆ, ಪಿತ್ತ ಬಿಗಡಾಯಿಸಿದರೆ ಏನಾಗ್ತದೆ, ಕಫ ಬಿಗಡಾಯಿಸಿದರೆ ಏನಾಗ್ತದೆ. ಅಂದರೆ ವಾತದಲ್ಲಿ 80 ಪ್ರಕಾರದ ರೋಗಗಳು ಬರ್ತದೆ, ಪಿತ್ತದಲ್ಲಿ 40 ಪ್ರಕಾರದ ರೋಗಗಳು ಬರ್ತದೆ, ಕಫದಲ್ಲಿ 20 ಪ್ರಕಾರದ ರೋಗಗಳು ಬರ್ತದೆ. ಆದ್ದರಿಂದ ಈ ರೋಗಗಳ ಮೂಲ ಮತ್ತು ರೋಗ ಹೇಗೆ ಬರ್ತದೆ, ವಾತ ಎಂದರೆ ಏನು, ಪಿತ್ತ ಅಂದರೆ ಏನು, ಕಫ ಎಂದರೆ ಏನು, ಅದು ಶರೀರದಲ್ಲಿ ಹೇಗೆ ವರ್ಕ್ ಆಗ್ತದೆ, ಇದು ಶರೀರವನ್ನು ಹೇಗೆ ಬ್ಯಾಲೆನ್ಸ್ ಇರ್ತದೆ, ಅದರ ಬಗ್ಗೆ ತಿಳ್ಕೊಳ್ಳೋದು 2ನೇದು.
ಮೂರನೆಯದು, ಅದು ಬಿಗಡಾಯಿಸಿದರೆ ಅದಕ್ಕೆ ಔಷಧಿ ಏನು? ಮನೆಯಲ್ಲೇ ನಾವು ಔಷಧಿಯನ್ನು ಹೇಗೆ ತಯಾರು ಮಾಡಬಹುದು? ಅಂಗಡಿಯಿಂದ ತರದೆ ಮನೆಯ ನಮ್ಮ ಕಿಚನಲ್ಲಿರುವಂಥ ವಸ್ತುಗಳಿಂದ, ಮನೆಯ ಸುತ್ತಲಲ್ಲಿರುವಂಥ ಹಿತ್ತಲಲ್ಲಿರುವಂಥ ಗಿಡಮೂಲಿಕೆಗಳಿಂದ ನಾವು ಹೇಗೆ ನಮ್ಮ ಈ ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡ್ಬೋದು ಎಂಬುದನ್ನು ತಿಳ್ಕೊಳ್ಬೇಕು. ಈ ಮೂರೇ ವಿಷಯ. ಒಂದನೇದು ರೋಗವನ್ನು ಕಂಡುಹಿಡಿಯುವುದು, ರೋಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವುದು, ರೋಗ ಬಂದರೆ ಅದಕ್ಕೆ ಮದ್ದು ಹೇಗೆ ಮಾಡೋದು, ಪಥ್ಯ ಅಪಥ್ಯ, ಆಹಾರ ವಿಹಾರ ಅಂತ ಇದೆ ಆಯುರ್ವೇದದಲ್ಲಿ, ಭಗವದ್ಗೀತೆಯಲ್ಲೂ ಇದೆ ಹೇಳಿ. ಆದ್ದರಿಂದ ಬಂಧುಗಳೇ, ಈ ವಿಷಯವನ್ನು ನಾವು ತಿಳ್ಕೊಳ್ಳೇಬೇಕು ಪ್ರತಿಯೊಬ್ಬರಿಗೂ. ನಮಗೆ ಇವತ್ತು ಗೊತ್ತೇ ಇಲ್ಲ ಏನು ರೋಗ, ಹೇಗೆ ತಿನ್ನಬೇಕು, ಏನು ತಿನ್ನಬಾರ್ದು. ನಮಗೆ ಅದು ಗೊತ್ತಿಲ್ಲದ ಕಾರಣ ನಾವು ಎಡವಟ್ಟು ಮಾಡ್ಕೊಳ್ತೇವೆ. ದೊಡ್ಡ ದೊಡ್ಡ ರೋಗಗಳು ಬರ್ತದೆ, ಕ್ಯಾನ್ಸರ್, BP, ಶುಗರ್, ಅಥವಾ ಹೃದಯಾಘಾತ, ಪ್ಯಾರಲೈಸ್, ಡಿಪ್ರೆಷನ್ ಎಲ್ಲರಿಗಿದೆ. ಮನೆಯಲ್ಲಿ ಡಿಪ್ರೆಷನ್ ಇದೆ ಅಲ್ವಾ? ಇದೆಲ್ಲ ಮೂರೇ ಬಿಗಡಾಯಿಸುವುದರಿಂದ, ವಾತ ಬಿಗಡಾಯಿಸುವುದರಿಂದ, ಪಿತ್ತ ಬಿಗಡಾಯಿಸುವುದರಿಂದ, ಕಫ ಬಿಗಡಾಯಿಸುವುದು. ಅದನ್ನು ಬ್ಯಾಲೆನ್ಸ್ ಹೇಗೆ ಮಾಡೋದು? ಅದು ನಮ್ಮ ಆಹಾರ ಪದ್ಧತಿಯಲ್ಲೇ ಇದೆ ಅಲ್ವಾ? ಬಸ್ ಆಹಾರವನ್ನು ಸರಿ ಮಾಡಿದರೆ ಎಲ್ಲ ಸರಿ ಆಗ್ತದೆ. ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಅಂತ ಆಹಾರವನ್ನೇ ಔಷಧಿ ಮಾಡುವ ವಿಧಾನ ಆಯುರ್ವೇದ ಹೇಳ್ತದೆ. 3 ಪಿಲ್ಲರ್ಸ್ ಅಂತೆ ಆಯುರ್ವೇದದಲ್ಲಿ. ಆರೋಗ್ಯ ಸರಿ ಇರಬೇಕಾದ್ರೆ 3 ಸ್ತಂಭಗಳಿವೆ. ಆ 3 ಸ್ತಂಭ ಯಾವುದು? ಆಹಾರ, ನಿದ್ರಾ, ಮೈಥುನ. ಇದನ್ನು ಬ್ಯಾಲೆನ್ಸ್ ಹೇಗೆ ಮಾಡೋದು, ಆಹಾರ ಹೇಗಿರಬೇಕು, ಎಷ್ಟು ತಿನ್ನಬೇಕು, ಯಾವಾಗ, ಏನು, ಇದನ್ನೆಲ್ಲ ಹೇಳಿದೆ. ಇನ್ನೊಂದು ನಿದ್ರೆ, ಎಷ್ಟು ಪ್ರಮಾಣದಲ್ಲಿ ನಿದ್ರೆ ಮಾಡಬೇಕು, ಯಾವಾಗ, ಯಾವ ಹೊತ್ತಲ್ಲಿ ನಿದ್ರೆ ಮಾಡಬೇಕು. ಈಗ ಕೆಲವು ಸಮಯ ನಿದ್ರೆ ಬೆಳಿಗ್ಗೆ ಹಗಲೊತ್ತು ನಿದ್ರೆ ಮಾಡಲಿಕ್ಕೆ ಇಲ್ಲ, ಕೆಲವು ಸಮಯದಲ್ಲಿ ಹಗಲೊತ್ತು ನಿದ್ರೆ ಮಾಡಬೇಕು. ಮತ್ತು ಮೈಥುನಾದಿ ಕ್ರಿಯೆ ಅಂದರೆ ನಾವು ಅದನ್ನು ಒಂದು ಸೆಕ್ಸುವಲ್ ಆ್ಯಕ್ಟಿವಿಟೀಸ್ ಅಂತ ಇದು ಮಾಡ್ತೇವೆ. ತಪ್ಪದು. ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಅದನ್ನು ಸ್ಪಷ್ಟವಾಗಿ ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಅದೇನು ತುಂಬ ಇದೇನು ಅವ್ಯಾಚ ಶಬ್ದ ಅಲ್ಲಪ್ಪ. ಅದು ಆಯುರ್ವೇದನೇ ಹೇಳ್ತದೆ. 3 ಪಿಲ್ಲರ್ಸ್, ನೀವು 3ಅನ್ನು ಸರಿಯಾಗಿ ಇಟ್ಕೊಂಡ್ರೆ, ಅದು 3 ಕಾಲಿರುವಂಥ ಕುರ್ಚಿಯ ಮೇಲೆ ನಾವು ಕೂತಿದ್ದೇವೆ. ಅದು ಆ 3 ಕಾಲು ಯಾವುದು? ಆ 3 ಕಾಲು ಆಹಾರ, ನಿದ್ರಾ, ಮೈಥುನ. ಇದು 3ಅನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ, ಅದರ ಬಗ್ಗೆ ತಿಳ್ಕೊಂಡ್ರೆ ಆರೋಗ್ಯ ಸರಿಯಾಗಿರ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ 5 ದಿವಸದ ಕ್ಯಾಂಪು ಇಷ್ಟರ ತನಕ ಮಾಡಿದ್ದೇವೆ. ಸುಮಾರು 10 ಜನ ಇದರಲ್ಲಿ ಇದ್ದರು. ಬೇರೆ ಬೇರೆ ಕ್ಯಾಂಪ್ಗಳನ್ನು ಮಾಡ್ತೇವೆ. ಈ ಸಲ ಅವರ ಬೇಡಿಕೆ ಇತ್ತು, ಆದ್ದರಿಂದ ನಾವು ಮಾಡಿದ್ದೇವೆ. ಇದನ್ನು ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸು ಮಾಡ್ತೇವೆ. ಆನ್ಲೈನಲ್ಲಿ ನೀವು ಜಾಯ್ನ್ ಆಗ್ಬೋದು, ಅದರಲ್ಲಿ ಅಡ್ರೆಸ್ ಕೊಟ್ಟಿದ್ದೇವೆ. ನೀವು ಅದರಲ್ಲಿ ಮಾಡಬೇಕು. ಬಂಧುಗಳೇ, ನಾವೆಲ್ಲರೂ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ದೊಡ್ಡ ದೊಡ್ಡ ರೋಗಗಳು, ಯಾವುದೇ ರೋಗಗಳು 10 ರಿಂದ 15 ವರ್ಷದ ಮೊದಲೇ ಇನ್ವಿಟೇಷನ್ ಕೊಟ್ಟೇ ಬರೋದು. ಅದು ಕಾಗದ ಕೊಡ್ತದೆ, ನಾನು ಹೀಗೆ ರೋಗ ಬರ್ತೇನೆ ಅಂತ. ಯಾಕಂದರೆ ನಮ್ಮ ತಪ್ಪಿನಿಂದ ಆ ರೋಗಗಳು ಬೆಳೀತಾ ಮತ್ತೆ